ಗುರುಗ್ರಹವು ಅಕ್ಟೋಬರ್ 18ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದು, ಡಿಸೆಂಬರ್ 5ನೇ ತಾರೀಕಿನವರೆಗೂ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡುತ್ತಾರೆ. ಈ ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಯಾವ ಪರಿಣಾಮ ಬೀಳುತ್ತೆ, ಯಾವ ಯಾವ ರಾಶಿಗೆ ಏನೇನು ಫಲ ಎಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಗುರು 3ನೇ ಮನೆಯಿಂದ 4ನೇ ಮನೆಗೆ ಪ್ರವೇಶ ಮಾಡುತ್ತಿದ್ದು, ಈಗ ಗುರುಬಲ ಇಲ್ಲ. ಆದರೂ ಕೂಡ ಸುಖಸ್ಥಾನಕ್ಕೆ ಪ್ರವೇಶ ಮಾಡುತ್ತಿರುವುದರಿಂದ ಕೆಲವೊಂದು ಅನುಕೂಲಗಳು ಇದ್ದಾವೆ. ಅವೇನು ಅಂತಂದರೆ, ಕುಟುಂಬದಲ್ಲಿ ಸಮಾಧಾನ, ಸಂತೋಷ, ತಾಯಿಯಿಂದ ಅನುಕೂಲ, ಕೆಲಸದಲ್ಲಿ ಪ್ರಗತಿ, ಭೂ ಖರೀದಿ ಸಾಧ್ಯತೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಬೇಕು, ಆಸ್ತಿ ಅನುಕೂಲಗಳು ಆಗಲಿದ್ದಾವೆ, ಸ್ವಲ್ಪ ಖರ್ಚು, ಸ್ವಲ್ಪ ತಿರುಗಾಟಗಳು ಹೆಚ್ಚಿರುತ್ತವೆ. ಇದಕ್ಕೆಲ್ಲ ಪರಿಹಾರವಾಗಿ ದತ್ತಾತ್ರೇಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ 2ನೇ ಮನೆಯಿಂದ 3ನೇ ಮನೆಗೆ ಗುರು ಸಂಚಾರ ಪಡೆಯುತ್ತಿದ್ದು, ಇಲ್ಲಿಯವರೆಗೂ ಗುರುಬಲ ಇತ್ತು. ಈಗ ಈ 48 ದಿನಗಳ ಕಾಲಕ್ಕೆ ತಾತ್ಕಾಲಿಕವಾಗಿ ಗುರುಬಲ ಇಲ್ಲ. ಗುರುಬಲ ಇಲ್ಲದೇ ಇದ್ದರೆ ಎಲ್ಲವೂ ಅನಾನುಕೂಲ ಅಂತೇನಿಲ್ಲ, ಕೆಲವೊಂದು ಅನುಕೂಲಗಳು ಕೂಡ ಇದ್ದಾವೆ. ಅವು ಏನೇನು ಎಂದರೆ, ವೃಷಭ ರಾಶಿಗೆ ಉತ್ತಮ ಮಾತುಗಾರಿಕೆ, ಸಾಹಿತಿಗಳಿಗೆ, ಬರಹಗಾರರಿಗೆ ಹಾಗೂ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಶುಭಕಾಲ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಿ, ದಾಂಪತ್ಯದಲ್ಲಿ ಸುಖ, ಹೊಸ ಆದಾಯ ಯೋಗ, ಉಳಿತಾಯದ ಬಗ್ಗೆ ಸ್ವಲ್ಪ ಗಮನವಿರಬೇಕು, ಒಡ ಹುಟ್ಟಿದವರೊಂದಿಗೆ ಸಹಯೋಗ, ಅಧಿಕ ಪ್ರವಾಸ, ಪ್ರಯಾಣದಿಂದ ಲಾಭ, ಇವೆಲ್ಲ ವೃಷಭ ರಾಶಿಯ ಫಲಗಳು. 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಲ್ಲಿವರೆಗೂ ಲಗ್ನದಲ್ಲೇ ಗುರು ಇದ್ದರಿಂದ ಸ್ವಲ್ಪ ಅಷ್ಟೊಂದು ಅನುಕೂಲಗಳು ಆಗಿರಲಿಲ್ಲ. ಈಗ ಅದು 2ನೇ ಮನೆ ಪ್ರವೇಶ ಪಡೆಯುವುದರಿಂದ ತಾತ್ಕಾಲಿಕವಾಗಿ ಗುರುಬಲ ಬರಲಿದೆ. ಆದಾಯದಲ್ಲಿ ಅಭಿವೃದ್ಧಿ, ಕೆಲಸದಲ್ಲಿ ಪ್ರಗತಿ, ಮಾಡುವ ಕೆಲಸದಲ್ಲಿ ಲಾಭ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರುತ್ತೆ, ಆದರೂ ತೊಂದರೆ ಏನೂ ಇರೋದಿಲ್ಲ. ಪರಸ್ಪರ ಗೌರವದಿಂದ ಸಂಬಂಧಗಳ ಅಭಿವೃದ್ಧಿ. ಒಟ್ಟಾರೆ ಇದೊಂದು ಒಳ್ಳೆಯ ಕಾಲ ಮಿಥುನ ರಾಶಿಯವರಿಗೆ. ಅಷ್ಟು ದಿನಗಳಿಂದ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದ್ರು, ಈಗ ಗುರುಬಲ ಬಂದಿರೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ಗುರು ಬರುವುದರಿಂದ ಜನ್ಮ ಗುರು ದುಃಖಕಾರಕ ಅಂತ ಹೇಳ್ತಾರೆ. ಅದು ಬಿಟ್ಟರೆ ವ್ಯಕ್ತಿತ್ವದಲ್ಲಿ ಅಭಿವೃದ್ಧಿ, ಹೊಸ ವಿಷಯಗಳ ಕಲಿಕೆ, ಹೊಸ ವ್ಯಕ್ತಿಗಳ ಭೇಟಿ, ಸಂತಾನಯೋಗ, ದಾಂಪತ್ಯದಲ್ಲಿ ಸುಖ, ಪುಣ್ಯಕ್ಷೇತ್ರಗಳ ಭೇಟಿ, ಗುರುಗಳ ಕ್ಷೇತ್ರ ದರ್ಶನವಾಗುತ್ತೆ. ಮದುವೆ ಆಗಿದ್ದಿಲ್ಲದವರಿಗೆ ಮದುವೆ ಯೋಗ. ಆದಷ್ಟು ಗುರುಗಳನ್ನು ಆರಾಧನೆ ಮಾಡಬೇಕು. ಕಟಕ ರಾಶಿಯವರು ಉನ್ನತ ವ್ಯಾಸಂಗಕ್ಕೆ, ಹೈಯರ್ ಎಜುಕೇಷನ್ ಮಾಡಬೇಕು, ಮಾಸ್ಟರ್ಸ್ ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋರಿಗೂ ಕೂಡ ಇದು ಒಳ್ಳೆಯ ಕಾಲ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಗುರು 12ನೇ ಮನೆ ಪ್ರವೇಶ ಮಾಡೋದರಿಂದ ಇದು ಅಷ್ಟೊಂದು ಒಳ್ಳೆಯ ಮನೆ ಅಲ್ಲ. ವ್ಯಯಸ್ಥಾನ ಅಂತಲೇ ಕರೀತಾರೆ 12ನೇ ಮನೆನ, ಅಂದರೆ ಖರ್ಚಿನ ಮನೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು ಅಷ್ಟು ಲಾಭದಾಯಕವಾದ ಸಮಯವಲ್ಲ. ಆರೋಗ್ಯದ ಕಡೆ ಗಮನ ಕೊಡಬೇಕು. ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಶ್ರಮ ಅಗತ್ಯ. ತಲೆನೋವು, ಕೆಲಸಗಳಲ್ಲಿ ಪ್ರಗತಿ ನಿಧಾನವಾಗಿ ಬರುತ್ತೆ. ಪೂಜೆ ಧ್ಯಾನಗಳನ್ನು ಹೆಚ್ಚೆಚ್ಚು ಮಾಡಬೇಕು. ಕುಟುಂಬದಲ್ಲೂ ಸಹ ಸಣ್ಣ ಪುಟ್ಟ ಕಿರಿಕಿರಿ ಇದ್ದೇ ಇರುತ್ತೆ. ಆದಷ್ಟು ಕೂಡ ಗುರುಗಳನ್ನು ಆರಾಧನೆ ಮಾಡಿಕೊಂಡು ಎಲ್ಲದನ್ನು ನಿಭಾಯಿಸ್ಕೊಂಡು ಮುಂದೆ ಹೋಗಬೇಕು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಗುರು 11ನೇ ಮನೆಗೆ ಸಂಚಾರ ಮಾಡುತ್ತಿದ್ದಾನೆ. 11ನೇ ಮನೆ ಅಂದರೆ ಲಾಭದ ಮನೆ. ಸೊ ಗುರುವಿಗೆ ಲಾಭಕಾರಕ, 11ನೇ ಮನೆ ಕಾರಕ ಅಂತಲೇ ಹೇಳ್ತಾರೆ. ಆ ಲಾಭಕಾರಕ ಆ ಲಾಭದ ಮನೆಯಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಇದೊಂದು ಅದ್ಭುತವಾದ ಸಮಯ, ಲಾಭದ ಕಾಲ. ಕೆಲಸ ಕಾರ್ಯದಲ್ಲಿ ಪ್ರಗತಿ, ಆದಾಯದಲ್ಲಿ ಅಭಿವೃದ್ಧಿ, ಉತ್ತಮ ಮಾತುಗಾರಿಕೆ, ಮಕ್ಕಳಿಂದ ಸಂತೋಷ, ಸಂತಾನಯೋಗ, ದಾಂಪತ್ಯದಲ್ಲಿ ಸುಖ ಸಂತೋಷ, ಪಾಲುಗಾರಿಕೆಯಲ್ಲಿ ಲಾಭ, ಗೆಳೆಯರಿಂದ ಲಾಭ ಹಾಗೂ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಅದರಿಂದನೂ ಕೂಡ ಲಾಭ ಆಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಲ್ಲಿವರೆಗೂ ಕೂಡ ಗುರುಬಲ ಇತ್ತು. ಈಗ 9ನೇ ಮನೆಯಿಂದ 10ನೇ ಮನೆ ಪ್ರವೇಶ ಮಾಡ್ತಾ ಇರೋದ್ರಿಂದ ತಾತ್ಕಾಲಿಕವಾಗಿ ಗುರುಬಲ ಕಳ್ಕೊತಾ ಇದ್ದಾರೆ. ಆದರೂ ಕೂಡ 10ನೇ ಮನೆ ಒಳ್ಳೆಯ ಮನೆ ಆಗಿರೋದ್ರಿಂದ ಕೆಲವೊಂದು ಒಳ್ಳೆಯ ವಿಷಯಗಳನ್ನು ನಿರೀಕ್ಷಿಸಬಹುದು. ಅವೇನು ಅಂತಂದರೆ, ವೃತ್ತಿಯಲ್ಲಿ ಪ್ರಮೋಷನ್ ಅಥವಾ ಮುಂಬಡ್ತಿ, ಕೆಲಸದ ಸ್ಥಳದಲ್ಲಿ ಪ್ರಶಂಸೆ, ವೃತ್ತಿಯಿಂದ ಅಭಿವೃದ್ಧಿ, ಆದಾಯ ಅಭಿವೃದ್ಧಿ. ಯಾಕೆಂದರೆ 10ನೇ ಮನೆ ಅಂದರೆ ಉದ್ಯೋಗದ ಮನೆ. ಆದ್ದರಿಂದ ಇವೆಲ್ಲ ಉಪಯೋಗಗಳು ತುಲಾರಾಶಿಯವರಿಗೆ ಆಗುತ್ತೆ. 10ನೇ ಮನೆಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲಸದಲ್ಲೇ ಹೆಚ್ಚು ಸಮಯ ಕಳೀತಾರೆ. ಆದ್ದರಿಂದ ಕುಟುಂಬದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕು. ಇದರಿಂದ ಈ ಕೆಲಸದ ಒತ್ತಡದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗ್ಬೋದು. ಈ ಕೆಲಸದ ಒತ್ತಡ ನಿಭಾಯಿಸೋ ಕಡೆ ಗಮನ ಕೊಡಬೇಕು.
ಅದು ಬಿಟ್ಟರೆ ಕುಟುಂಬದ ಆದಾಯ ನಿರೀಕ್ಷಿಸ್ಬೋದು, ಕುಟುಂಬದಿಂದ ಒಳ್ಳೆ ಸಪೋರ್ಟ್ ಕೂಡ ನಿರೀಕ್ಷಿಸಬಹುದು. ಸಣ್ಣ ಪುಟ್ಟ ಕಿರಿಕಿರಿ ಇದ್ದೇ ಇರುತ್ತೆ ಕುಟುಂಬದ ಕಡೆಯಿಂದ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಇಲ್ಲಿವರೆಗೂ 8ನೇ ಮನೆಯಲ್ಲಿ ಗುರು ಇತ್ತು, ಅಷ್ಟೊಂದು ಶುಭಕರವಾಗಿರಲಿಲ್ಲ. ಈಗ 9ನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ಗುರುಬಲ ಬರ್ತಾ ಇದೆ. ಸೊ 9ನೇ ಮನೆ ಅಂದರೆ ಭಾಗ್ಯಸ್ಥಾನ, ಭಾಗ್ಯೋದಯ ಆಗುತ್ತೆ. ಇದೊಂದು ಒಳ್ಳೆಯ ಕಾಲ, ಸಾಕಷ್ಟು ಪ್ರಯೋಜನಗಳು ಆಗುತ್ತೆ. ಏನೇನು ಅಂತಂದರೆ ದೂರದ ಪ್ರಯಾಣ ಸಾಧ್ಯತೆ, ಪ್ರಯಾಣದಿಂದ ಲಾಭ, ನಾನಾ ಪುಣ್ಯಕ್ಷೇತ್ರಗಳ ಭೇಟಿ, ಗುರುಗಳ ದರ್ಶನ ಮಾಡಿ, ತಂದೆಯೊಡನೆ ಉತ್ತಮ ಸಂಬಂಧ, ಒಡ ಹುಟ್ಟಿದವರೊಂದಿಗೆ ಒಳ್ಳೆಯ ಒಡನಾಟ, ಮಕ್ಕಳಿಂದ ಸುಖ, ಹೊಸ ವಿಷಯಗಳ ಕಲಿಕೆ, ಉನ್ನತ ವ್ಯಾಸಂಗ, ಎಲ್ಲ ಕಡೆ ಉತ್ತಮ ಗೌರವ. ಇವಿಷ್ಟು ವೃಶ್ಚಿಕ ರಾಶಿಗೆ ಗುರುಬಲ ಬರ್ತಾ ಇರೋದ್ರಿಂದ ಆಗುವಂಥ ಫಲಗಳು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಗೆ ಇಲ್ಲಿವರೆಗೂ 7ನೇ ಮನೇಲಿ ಗುರು ಇತ್ತು, ಗುರುಬಲ ಚೆನ್ನಾಗಿತ್ತು. ಈಗ 8ನೇ ಮನೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರುಬಲ ಕಳ್ಕೊತಾ ಇದ್ದಾರೆ. ಮತ್ತು 8ನೇ ಮನೆ ಶುಭ ಗ್ರಹ ದುಸ್ಥಾನ ಮನೆಗೆ ಹೋಗೋದು ಅಷ್ಟೊಂದು ಒಳ್ಳೆಯದಲ್ಲ. ವೃತ್ತಿಯಲ್ಲಾಗಿರ್ಬೋದು, ಜೀವನದಲ್ಲಿ, ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬದಲಾವಣೆ ಕಾಲ ಇದು. ಒಂದು ಕೆಲಸ ಬದಲಾವಣೆ ಆಗಿರ್ಬೋದು, ನೀವೇನೋ ಒಂದು ಕೆಲಸ ಒಂದು ಫೀಲ್ಡಲ್ಲಿ ಇರ್ತೀರ, ಇವಾಗ ಬೇರೆ ಫೀಲ್ಡ್ಗೆ ನೀವು ಅಂದ್ಕೊಂಡೇ ಇರಲ್ಲ. ಆ ರೀತಿ ಒಂದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು, ಅನಿರೀಕ್ಷಿತ ತಿರುವುಗಳು ಕೂಡ ಬರಬಹುದು. ಅದು ಬಿಟ್ಟರೆ ಕುಟುಂಬದ ಹಣ ಸಿಗುವ ಸಾಧ್ಯತೆ, ಪಿತ್ರಾರ್ಜಿತ ಆಸ್ತಿ ಸಿಗುವ ಕಾಲ, ಆರೋಗ್ಯದ ಮೇಲೆ ಹೆಚ್ಚು ಗಮನ ನೀಡಬೇಕು, ವಾಹನ ಸಂಚಾರದ ವೇಳೆ ನಿಗಾ ವಹಿಸಬೇಕು, ಖರ್ಚು ಕೂಡ ಕಡಿಮೆ ಮಾಡಿಕೊಳ್ಬೇಕು. ಒಟ್ಟಾರೆ ಧನುಸ್ಸು ರಾಶಿಯವರು ಆದಷ್ಟು ಹುಷಾರಾಗಿರಬೇಕು. ಬಟ್ ಕುಟುಂಬದ ಆದಾಯ, ಆಸ್ತಿ ವಿಚಾರದಲ್ಲಿ ಒಂದು ಒಳ್ಳೆಯ ಶುಭ ಫಲ ನಿರೀಕ್ಷೆ ಮಾಡ್ಬೋದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಗೆ 7ನೇ ಮನೆ ಗುರು ಬರ್ತಾ ಇರೋದ್ರಿಂದ ಗುರುಬಲ ಕೂಡ ಬರ್ತಾ ಇದೆ. ಏನೇನು ಪ್ರಯೋಜನ ಅಂತಂದರೆ ದಾಂಪತ್ಯದಲ್ಲಿ ಸುಖ, ಪತಿ ಅಥವಾ ಪತ್ನಿಯಿಂದ ಹೆಚ್ಚಿನ ಸಹಕಾರ, ಪಾಲುಗಾರಿಕೆಯಲ್ಲಿ ಯಾರ್ಯಾರು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಲಾಭ, ಯಶಸ್ಸು, ಕೆಲಸ ಕಾರ್ಯದಲ್ಲೂ ಕೂಡ ಲಾಭ, ಒಂದು ಉತ್ತಮ ಅಭಿವೃದ್ಧಿ ಅಂತ ಹೇಳ್ಬೋದು. ಎಲ್ಲೆಡೆ ಗೌರವ, ಒಳ್ಳೆಯ ಹೆಸರು, ಅವಿವಾಹಿತರಿಗೆ ಮದುವೆ ಯೋಗ, ಮಾತುಗಾರಿಕೆಯಿಂದ ಹಳೆಯ ಕಗ್ಗಂಟುಗಳು ಕುಟುಂಬದಲ್ಲಾಗಿರ್ಬೋದು, ಯಾವುದೇ ಒಂದು ವಿಷಯಗಳು ಕಗ್ಗಂಟಾಗುಳ್ಕೊಂಡಿದ್ರೆ ಅದೆಲ್ಲ ಪರಿಹಾರ ಸಾಧ್ಯತೆ. ಈಗ ಒಡ ಹುಟ್ಟಿದವರೊಂದಿಗೆ ಒಳ್ಳೆಯ ಒಡನಾಟ, ಒಂದು ಒಳ್ಳೆಯ ವ್ಯಕ್ತಿತ್ವ, ಎಲ್ಲ ಕಡೆ ಒಂದು ಒಳ್ಳೆಯ ಹೆಸರು ತಗೊಳ್ಳುವಂಥ ಕಾಲ ಇದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ 6ನೇ ಮನೆ ಗುರು ಪ್ರವೇಶದಿಂದ ಇದು ಕೂಡ ಒಂದು ದುಸ್ಥಾನದ ಮನೆ ಆಗಿರೋದ್ರಿಂದ ಅಷ್ಟು ಒಳ್ಳೆಯ ಫಲ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಈ 6ನೇ ಮನೆ ಪ್ರವೇಶದಿಂದ ಏನೇನು ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ 6ನೇ ಮನೆ ಅಂತಲೇ ಆರೋಗ್ಯ ಸ್ಥಾನ, ಆರೋಗ್ಯ ಕಡೆ ಗಮನ ಹೆಚ್ಚು ಕೊಡಬೇಕು. ವಾಹನ ಸಂಚಾರ ವೇಳೆ ಜಾಗರೂಕತೆಯಿಂದ ಇರಬೇಕು. ತಿರುಗಾಟದಿಂದ ನಷ್ಟಗಳೇ ಹೊರತು ಲಾಭ ಆಗೋದಿಲ್ಲ. ವೃತ್ತಿಯಲ್ಲಿ ಕಿರಿಕಿರಿ, ಮೊದಲನೇದಾಗಿ ತುಂಬ ಕಿರಿಕಿರಿ ಆಗುತ್ತೆ, ಆಮೇಲೆ ಪ್ರಗತಿ ಇದ್ದೇ ಇದೆ 10ನೇ ಮನೆ ನೋಡೋದ್ರಿಂದ. ಆದರೂ ಕೂಡ ಸಾಕಷ್ಟು ಶ್ರಮದ ನಂತರ, ಕಿರಿಕಿರಿ ನಂತರ ಒಂದು ಸಕ್ಸಸ್ ಸಿಗುತ್ತೆ. ಬ್ಯಾಂಕಿನಿಂದ ಸಾಲ, ಲೋನ್ ಸಿಗುವ ಸಾಧ್ಯತೆ. ಯಾರ್ಯಾರು ಟ್ರೈ ಮಾಡ್ತಾ ಇದ್ದಾರೆ, ಲೋನ್ ಆಗ್ತಾ ಇರಲ್ಲ, ಬ್ಯಾಂಕಿನಿಂದ ಇಲ್ಲ ಸಾಲ ತೊಗೊಬೇಕು, ಆ ಥರ ಎಲ್ಲ ಇದ್ದರೆ ಒಂದು ಉತ್ತಮ ಸುದ್ದಿ ಇದು. ಸ್ವಂತ ಉದ್ಯೋಗದವರಿಗೆ ಹಿನ್ನಡೆ, ಖರ್ಚು ಜಾಸ್ತಿ, ಕುಟುಂಬದವರಿಂದ ಸ್ವಲ್ಪ ಮಟ್ಟಿಗೆ ಬೆಂಬಲ ಇರುತ್ತೆ. ಇನ್ನು 12ನೆಯ ಹಾಗೂ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ 4ನೇ ಮನೇಲಿ ಗುರು ಇತ್ತು, ಅದೊಂದು ಸುಖ ಸ್ಥಾನ ಆಗಿರೋದ್ರಿಂದ ಸಾಧಾರಣವಾದ ಒಂದು ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ ಅದು 5ನೇ ಮನೆಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಗುರುಬಲ ಇತ್ತು. ಹೇಗೋ ಅವ್ರಿಗೆ 7.5 ಕೂಡ ನಡೀತಾ ಇರೋದ್ರಿಂದ ಸಾಕಷ್ಟು ಕಷ್ಟದಲ್ಲಿದ್ದರು. ಈಗ 5ನೇ ಮನೆ ಗುರು ಹೋಗ್ತಾ ಇರೋದ್ರಿಂದ ಗುರುಬಲ ಬಂದಿದೆ. ಇದೊಂದು ಒಳ್ಳೆಯ ಶುಭ ಕಾಲ, ಸುಖ ಸಂತೋಷದ ಕಾಲ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಸಂತೋಷದ ವಾತಾವರಣ, ಮಕ್ಕಳಿಂದ ಒಳ್ಳೆಯ ಹೆಸರು, ಸಂತೋಷ, ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ, ಅವಿವಾಹಿತರಿಗೆ ಪ್ರೀತಿ ಪ್ರೇಮದಲ್ಲಿ ಯಶಸ್ಸು, ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು, ಅಭಿವೃದ್ಧಿ, ಲಾಭ. ಯಾರ್ಯಾರು ಫಿಲಮ್ ಫೀಲ್ಡು, ಕಲೆ ವಿಭಾಗದಲ್ಲಿ ಕೆಲಸ ಅವ್ರಿಗೂ ಒಂದು ಒಳ್ಳೆಯ ಟೈಮು. ವ್ಯಕ್ತಿತ್ವದಲ್ಲಿ ಪ್ರಗತಿ, ಒಳ್ಳೆಯ ಹೆಸರು, ಪ್ರಶಂಸೆ. ಒಟ್ಟಾರೆ ಇದೊಂದು ಒಳ್ಳೆಯ ಕಾಲ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ, ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ದಯವಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್.